ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಜ್ ಮಾತಾಡೋದು. ಬೇಸಿಗೆ ರಜಕ್ಕೆ ನಮ್ಮ ಅಕ್ಕನ ಮಗ ಬಂದಿದ್ದ. ಮಾಮ ಬೇಸಿಗೆ ರಜಕ್ಕೆಲ್ಲೂ ಕರ್ಕೊಂಡೋಗಲ್ಲ ಆಚೆ ಕಡೆಯಿಂದ. ಸೊ ಅದಕ್ಕೆ ನನ್ನ ಫ್ಯಾಮಿಲಿ ಜೊತೆನೇ ಪ್ಲ್ಯಾನ್ ಮಾಡಿಕೊಂಡು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ GRS ಸ್ನೋ ಪಾರ್ಕಿಗೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗೋಣ, ಯಾವ ರೀತಿ ಸ್ನೋ ಅಲ್ಲಿ ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ, ನೋಡ್ಕೊಂಬರೋಣ. ಸೊ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಟ್ಟು ನೋಡ್ತೀವಿ, ಯಾವ ಕಡೆ ನೋಡಿದ್ರು ಫುಲ್ ಜನ ತುಂಬ್ಕೊಂಬಿಟ್ಟಿದ್ದಾರೆ. ಅದೇ ರೀತಿ ನಾವು ಟಿಕೆಟ್ ತೊಗೋಬೇಕಾದ್ರೆ ಒಂದು ಟಿಕೆಟ್ ತೊಗೊಂಡ್ರೆ ಒಂದು ಬ್ಯಾಂಡ್ ಅಂತ ಕೊಡ್ತಾರೆ. ಸೊ ನಾವು 9 ಜನ ಇದ್ದೀವಿ. 9 ಜನಕ್ಕೂ ಸೇರಿಸಿ ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ. ಅದರಲ್ಲಿ ಕೌಂಟ್ ಮಾಡ್ಕೊಂಡು ಒಳಗಡೆ ಬಿಡ್ತಾ ಇದ್ದಾರೆ ಒಬ್ಬೊಬ್ಬರನ್ನೇ. ಅದೇ ರೀತಿ ನಾವು ಸಾಲಾಗಿ ನಿಂತ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು GRS ಸ್ನೋ ಪಾರ್ಕಿಗೆ. ಒಳಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಅಕ್ಕ ಕೈಗೆ ಹಾಕೊಳ್ಳೋ ಕೊಟ್ಟರು. ಅವನಿಸ್ಕೊಂಡು ಹಂಗೆ ಹೋಗಿ ಕೂತ್ಕೊಂಡು ಇಲ್ಲೇ ಒಂದು 10 ನಿಮಿಷ ನಮ್ಮನ್ನು ವೆಯ್ಟ್ ಮಾಡಿಸಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವೆಯ್ಟ್ ಮಾಡಿ ಸಾಕಾಗೋದ್ರು. ಅದಾದಮೇಲೆ ಅಣ್ಣ ಬಂದು ಬೂಟ್ಸ್ ಕೊಟ್ಟ. ಬೂಟ್ಸ್ ಹಾಕ್ಕೊಳ್ರಪ್ಪ, ಒಳಗಡೆ ಫುಲ್ ಐಸ್ ಇದೆ ಒಳಗಡೆ ಅಂತ. ಸೊ ಬೂಟ್ಸ್ ಹಾಕೊಂಡು ರೆಡಿ ಆಗ್ತಿದ್ದಂಗೆ ಮತ್ತೆ ಜಾಕೆಟ್ಗಳು ತೊಗೊಂಬಂದು ಕೊಟ್ಟ, ಜರ್ಕಿನ್ಗಳು ಹಾಕ್ಕೊಂಡು ರೆಡಿ ಆಗೋಕ್ಕೆ 10 ನಿಮಿಷ ಆಯಿತು. ಯಾಕಂದರೆ ಜಿಪ್ಗಳು ಸರಿ ಇರಲಿಲ್ಲ. ಜಿಪ್ಗಳೆಲ್ಲ ರೆಡಿ ಮಾಡ್ಕೊಂಡು ಹಾಕೊಳ್ಳೋಕ್ಕೆ 10 ನಿಮಿಷ ಆಯಿತು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಒಳಗಡೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಬರೀ ಜಸ್ಟ್ ವಿಡಿಯೋದಲ್ಲಿ ನೋಡಿರೋದಷ್ಟೇ ಸ್ನೋನ. ಬಟ್ ಇವತ್ತು ರಿಯಲ್ ಲೈಫಲ್ಲಿ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ನಾನು ಗೋಪುರವಾಗಿ ಮೈಕ್ ತೊಗೊಂಡೋಗಿರಲಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮೈಕ್ ಇಲ್ದಿರೋ ವಾಯ್ಸ್ ಯಾವ ರೀತಿ ಕೇಳಿಸ್ತಾ ಇತ್ತು ಅಂತ ನೋಡಿ ನೀವೇ ಕೇಳಿಸ್ಕೊಳ್ಳಿ. ಫೈನಲಿ ಸ್ನೋ ಪಾರ್ಕ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಒಳಗಡೆ ನೋಡೋದು ಹೆಂಗಿದೆ. ಇಷ್ಟೇ ಮಾಡಬೇಕು. ನಿಮ್ಗೆ ಎಂಟ್ರಿ ಡೋರ್ ಮಾತ್ರ ಈ ಕಡೆ ಇರುತ್ತೆ, ಎಕ್ಸಿಟ್ ಡೋರ್ ಅಪೋಸಿಟ್ ಇರುತ್ತೆ. ಮತ್ತೆ ನೀವು ಈ ಕಡೆ ಬರೋದಿಲ್ಲ. ನಿಮ್ಗೆ ಏನೇ ಎಕ್ಸಿಸ್ಟ್ ಆದ್ರೂ ಸೇಫ್ ಜಾಕೆಟ್ ಗ್ರೀನ್ ಬೆಡ್ ಹಾಕಿರ್ತಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಎಕ್ಸಿಟ್ ಮಾಡ್ಕೊಡ್ತಾರೆ. ಓಕೆ, ನಿಮ್ಮ ಪರ್ಸು ಫೋನು ಸೇಫ್ಟಿ ನೋಡ್ಕೊಳ್ಳಿ, ಬಿ ಕೇರ್ಫುಲ್. ಓಕೆ, ಫೋಟೋಗ್ರಾಫರ್ ಫೋಟೋಸ್ ತೆಗಿತಾ ಇರ್ತಾರೆ. ಬೇಕು ಅಂತ ತೆಗೆಸ್ಕೋಬೋದು, ನಿಮ್ಮ ಫೋನಲ್ಲೂ ತಗೋಬೋದು. ಐಸ್ ಮೇಲೆ ಯಾರು ಮುಗಿಬಾರ್ದು, ಐಸ್ನ ಟೇಸ್ಟ್ ಮಾಡಬಾರ್ದು. 10 ನಿಮಿಷ ಆದಮೇಲೆ ಒಳಗಡೆ ಬಿಟ್ಟ ಅಣ್ಣ. 10 ನಿಮಿಷದವರೆಗೂ ಏನೇನೋ ಹೇಳ್ಕೊಂಡು ನಿಂತ್ಕೊಂಡಿದ್ದ. ಒಳಗಡೆ ಬರ್ತೀನಿ ಖುಷಿಯಿಂದ. ನೋಡಿದ್ರೆ ಸಾಂಗ್ ಜೋರಾಗಿ ಓಡ್ತಾ ಇದೆ. ಅಯ್ಯೋ, ವಿಡಿಯೋ ಮಾಡೋದು ಹೆಂಗಪ್ಪ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡು ಬಂದೆ. ಆಮೇಲೆ ಒಂದು 5 ಸೆಕೆಂಡ್ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಫುಲ್ಲು, ಏನಪ್ಪ ಹಿಂಗಿದೆ ಅಂತ. ಅದಾದಮೇಲೆ ಇದೇನು ಕೆಳಗಡೆ ಐಸ್ ಇದೆಯಲ್ಲ ಅಂದ್ಬಿಟ್ಟು ನಾನು ಕೈಯಲ್ಲಿ ಎತ್ಕೊಂಡು ನೋಡ್ತಾ ಇದ್ದೀನಿ. ಮುಂಚೆ ಐಸ್ ನೋಡಬೇಕು ಅಂತಂದರೆ ಜಮ್ಮು ಕಾಶ್ಮೀರನೋ ಅಥವಾ ಎಲ್ಲ ಮನಾಲಿಗೆ ಹೋಗಬೇಕಾಗಿತ್ತು. ಈಗ ನೋಡ್ರೆ ನಮ್ಮ ಮೈಸೂರಲ್ಲೇ ಇದೆ. ನಾವು ವಿಡಿಯೋದಲ್ಲಿ ಮತ್ತು ಫೋಟೋದಲ್ಲಿ ನೋಡೋದೇ ಬೇರೆ, ಒಳಗಡೆ ಫೀಲ್ ಆಗೋದೇ ಬೇರೆ. -10 ಡಿಗ್ರಿಯಲ್ಲಿ ನಾವು ಐಸ್ ಜೊತೆ ಆಟ ಆಡೋದು ತುಂಬ ಸಖತ್ತಾಗಿರುತ್ತೆ. ನಮಗಂತೂ ಫುಲ್ಲು ಖುಷಿ ಆಗಿಬಿಡ್ತು. ಈ ಕಡೆ ನೋಡಿದ್ರೆ ಚೇರ್ನ ಕೂಡ ಐಸಲ್ಲೇ ಮಾಡಿಬಿಟ್ಟಿದ್ದಾರೆ. ಆ ಐಸ್ ಕರಗೋಲ್ಲ. ನೋಡಿ ನೀವೇ ಅಂದ್ಕೊಳ್ಳಿ ಇನ್ನೆಷ್ಟು ಇದೆ ಒಳಗಡೆ ಟೆಂಪ್ರೇಚರ್ ಅಂತ. ಫುಲ್ಲು ಕೋಲ್ಡಾಗಿದೆ ಒಳಗಡೆ. ಅದಾದಮೇಲೆ ನಮ್ಮ ಅಕ್ಕನ ಮಗ ಬಾಮಮ್ಮ ಮೇಲ್ಗಡೆ ಹೋಗೋಣ, ಬಂಡೆಯಲ್ಲಿ ಜಾರ್ಕೊಬರೋಣ ಅಂತ ಕರ್ಕೊಂಡೋದ. ಸೊ ನಾನು ಖುಷಿಯಿಂದ ಹೋಗ್ತಾಯಿದ್ದೀನಿ ಹಾಡು ಹೇಳ್ಕೊಂಡು. ಮೇಲ್ಗಡೆ ಫುಲ್ ಕನ್ನಡ ಸಾಂಗ್ ಜೋರಾಗಿ ಓಡ್ತಾಯಿದೆ. ಅದೇ ಫೀಲಲ್ಲಿ ನಾನು ಜಾರ್ಕೊಂಬರೋಣ ಅಂತ ಹೊರಟೋದೆ. ಅಲ್ಲಿ ನೋಡಿದ್ರೆ ನಾನು ಒಬ್ಬನ ಬಿಟ್ಟು ಇನ್ನೆಲ್ಲರೂ ಜಾರ್ತಾ ಇದ್ದಾರೆ. ನಾನು ಯಾಕೆ ಜಾರ್ತಾ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ನೋಡಿ ನನ್ನ ಅವಸ್ಥೆ ಯಾವ ರೀತಿ ಅಂತ. ಕಾಲಲ್ಲಿ ತೊಳ್ಕೊಂಡು ಹೋಗ್ತಾಯಿದ್ದೀನಿ. ಹಿಂದೆಗಡೆ ಜನಗಳು ಬರ್ತಾನೆ ಇದ್ದಾರೆ. ನಾನು ಜಾರ್ತಾನೆ ಇಲ್ಲ ಗುರು. ಏನಾಯಿತು ಅಂತ ಗೊತ್ತಿಲ್ಲ ನನಗೆ. ಫುಲ್ಲು ಟೆನ್ಷನ್ ಆಗಿಬಿಟ್ಟೆ. ಇದರೊಳಗೆ ಹೋಗ್ತೀನಿ, ಹಂಗೆ ಬಿದ್ದೋಗ್ತೀನಿ. ಆಗೋ ಈಗೋ ಮಾಡಿ ಲಾಸ್ಟ್ ಕೆಳಗಡೆ ಗಂಟ ಬಂದೆ ಜಾರ್ಕೊಂಬಂಡು ಅಲ್ಲೇ ನಿಂತ್ಕೊತೀನಿ. ನನ್ನ ಫ್ಯಾಮಿಲಿಯವರೆಲ್ಲ ಬಂದ್ಬಿಟ್ಟು ಬೈತಾವ್ರೆ, ಯಾಕೋ ಜಾರಲಿಲ್ಲ, ಏನಾಯಿತು ಅಂತ. ನೋಡಿ ಯಾವ ರೀತಿ ಪ್ರೆಷರ್ ನಿಂತಿದೆ ನನ್ನ ಮೇಲೆ. ನನ್ನ ಹಿಂದೆಗಡೆ ಫುಲ್ಲು ಎಲ್ಲ ಬಂದು ಜಾಮ್ ಆಗಿಬಿಟ್ಟಿದ್ದಾರೆ ಒಂದೇ ಸಮನೆ. ನಾನು ಮಾತ್ರ ಜಾರಲಿಲ್ಲ, ಇನ್ನು ಮಿಕ್ಕವ್ರೆಲ್ಲ ಜಾರ್ಕೊಂಡ್ಬಿಡ್ತಾವ್ರೆ. ಏನಾಯಿತು ಅಂತ ಗೊತ್ತಿಲ್ಲ ನನಗೆ. ಅದಾದಮೇಲೆ ಹೇಳಬೇಕು ಅಂದರೆ, ನೀವು ವಯಸ್ಸಲ್ಲಿ ಎಷ್ಟೇ ದೊಡ್ಡವರಾಗಿರಿ, ಎಷ್ಟೇ ದೊಡ್ಡ ಗಣ್ಯ ವ್ಯಕ್ತಿ ಆಗಿರಿ, ಐಸ್ ನೋಡ್ತಿದ್ದಂಗೆ ನಿಮ್ಮ ಮನಸ್ಸು ಮಗು ಥರ ಕರಗೋಗುತ್ತೆ. ಮಕ್ಕಳು ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಅದೇನೇ ನಾವು ಅಲ್ಲಿ ಮಾಡ್ತಾ ಇರೋದು. ಹಾಗೆ ಆಡ್ತಾ ಒಂದು ಫೋಟೋ ತಗೊಳ್ಳೋಣ ಅಂತ ನಾನು ಫೋಟೋ ತೊಗೊಳ್ಳೋಕ್ಕೆ ಅಂತ ಹೋಗ್ತೀನಿ. ಅದೇ ಟೈಮಲ್ಲಿ ಫುಲ್ಲು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಕನ್ನಡ ಸಾಂಗಲ್ಲಿ ಫುಲ್ಲು DJ ಫುಲ್ಲು ಜೋರಾಗಿ ಸೌಂಡ್ ಕೊಡ್ತಾರೆ. ಅದೇ ರೀತಿ ಎಲ್ಲ ಕೇಳಿಸ್ಕೊಂಡು ಫುಲ್ಲು ಡ್ಯಾನ್ಸು. ನಾವು ಕೂಡ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಫುಲ್ಲು ಡ್ಯಾನ್ಸ್ ಆಡ್ತಾಯಿದ್ದೀವಿ.
ಒಳಗಡೆ ಹೋಗ್ಬೇಕಾದ್ರೆ ಇರೋವಂತಹ ಖುಷಿ ಆಚೆಗಡೆ ಬರಬೇಕಾದ್ರೆ ಇರೋದಿಲ್ಲ. ಯಾವಾಗಪ್ಪ ನಾವು ಆಚೆ ಹೋಗಬೇಕು, ಯಾವಾಗಪ್ಪ ಆಚೆ ಹೋಗ್ತೀವಿ ಅಂತ ಅನಿಸ್ಬಿಟ್ಟಿರುತ್ತೆ ನಮಗೆ. ನಮ್ಮ ರಿಯಾಕ್ಷನ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಯಾವ ರೀತಿ ಆಗಿದೆ ಅಂತ.